ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರನ್ನ ಜ್ಯೋತಿಷ್ಯ ಸುಳಿವು ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಮಾತನಾಡೋದು ಕರ್ಕಾಟಕ ರಾಶಿ 2026 ಭವಿಷ್ಯ ಬಗ್ಗೆ. ನೀವು ಕರ್ಕಾಟಕ ರಾಶಿಯವರು ಅಂದ್ರೆ ಈ ವಿಡಿಯೋ ನಿಮ್ಮ ಜೀವನಕ್ಕೆ ತುಂಬಾ ಉಪಯೋಗವಾಗುತ್ತದೆ. 26-14ರಲ್ಲಿ ನಿಮ್ಮ ಆರೋಗ್ಯ, ಹಣ, ಪ್ರೀತಿ, ಉದ್ಯೋಗ, ಕುಟುಂಬ ಮತ್ತು ಭಾಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ನಾವು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಇದು ಸಂಪೂರ್ಣ 20 ನಿಮಿಷಗಳ ವಿಡಿಯೋ, ಆದ್ದರಿಂದ ಕೊನೆವರೆಗೂ ನೋಡೋದು ಬಹಳ ಮುಖ್ಯ. ಕರ್ಕಾಟಕ ರಾಶಿಯವರ ಅಧಿಪತಿ ಗ್ರಹ ಚಂದ್ರ. ಅದರಲ್ಲೇ ನಿಮ್ಮ ಸ್ವಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕರ್ಕಾಟಕ ರಾಶಿಯವರು ಭಾವನಾತ್ಮಕವಾಗಿ ತುಂಬಾ ಗಾಢವಾಗಿರ್ತಾರೆ, ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ, ಇತರರ ನೋವನ್ನು ತಕ್ಷಣ ಅರ್ಥಮಾಡಿಕೊಳ್ಳುವ ಮನಸ್ಸು ನಿಮ್ಮದು. 26 ಎಂಬಲ್ಲಿ ನಿಮ್ಮ ಭಾವನೆಗಳು, ನಿರ್ಧಾರಗಳು ಮತ್ತು ಜೀವನದ ದಿಕ್ಕು ಎಲ್ಲವೂ ಬದಲಾಗುವ ಸಾಧ್ಯತೆಯಿದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ನಾನು ನನಗಾಗಿ ಏನು ಮಾಡಬೇಕು ಎನ್ನುವ ಪ್ರಶ್ನೆ ಹೆಚ್ಚು ಬರುತ್ತದೆ. ಮೊದಲು ನಿಮ್ಮ ಉದ್ಯೋಗ ಮತ್ತು ಕರಿಯರ್ ಬಗ್ಗೆ ಮಾತನಾಡೋಣ. 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ನಿಧಾನವಾಗಿ ಬರುತ್ತದೆ. ಆದರೆ ಆರಂಭದಲ್ಲಿ ಸ್ವಲ್ಪ ಗೊಂದಲ, ಒತ್ತಡ ಇರಬಹುದು. ಕೆಲಸದಲ್ಲಿರುವವರು ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲವೊಮ್ಮೆ ನಿಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಗದಂತೆ ಅನ್ನಿಸಬಹುದು. ಆದರೆ ಸ್ನೇಹಿತರೆ, ನೀವು ಮಾಡ್ತಿರೋ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. ಮಾರ್ಚ್ ನಂತರ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತದೆ. ನೀವು ಪ್ರೈವೇಟ್ ಜಾಬ್ನಲ್ಲಿ ಇದ್ದರೆ ಹೊಸ ರೋಲ್ ಅಥವಾ ಡಿಪಾರ್ಟ್ಮೆಂಟ್ ಚೇಂಜ್ ಸಾಧ್ಯತೆಯಿದೆ. ಗವರ್ಮೆಂಟ್ ಜಾಬ್ ಆಸ್ಪಿರೆನ್ಸ್ 2026 ಸೆಕೆಂಡ್ ಪಾರ್ಟ್ ಮೋರ್ ಅಡ್ವಾಂಟೇಜಸ್. ಬಿಸ್ನೆಸ್ ಮಾಡುವವರು ಈ ವರ್ಷ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ನಿಮಗೆ ಲಾಭ ಕೊಡುತ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಕರ್ಕಾಟಕ ರಾಶಿಯವರು 2025ರಲ್ಲಿ ಜಾಬ್ ಚೇಂಜ್ ಮಾಡೋದು ಸರಿಯೇ ಅಲ್ವೇ ಅಂತ ಕನ್ಫ್ಯೂಸ್ ಆಗಿದ್ರು. 26 ಎಂಬಲ್ಲಿ ಅವರಿಗೆ ಉತ್ತಮ ಆಪರ್ಚುನಿಟಿ ಸಿಕ್ಕಿತ್ತು. ಆದರೆ ಅವರು ಪೇಷನ್ಸ್ ಇಟ್ಟಿದ್ದರಿಂದ ಅದು ಸಾಧ್ಯವಾಯಿತು. ಅದಕ್ಕಾಗಿ ಆತುರದ ನಿರ್ಧಾರ ಬೇಡ. ಈಗ ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋಣ. 26-14ರಲ್ಲಿ ಹಣದ ವಿಷಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ. ಆದಾಯ ಬರುತ್ತದೆ, ಆದರೆ ಖರ್ಚು ಕೂಡ ಜೊತೆಯಲ್ಲೇ ಇರುತ್ತದೆ. ಕುಟುಂಬ ಸಂಬಂಧಿತ ಖರ್ಚು, ಮನೆ, ಆರೋಗ್ಯ, ಮಕ್ಕಳ ಶಿಕ್ಷಣ ಇವುಗಳಿಗೆ ಹಣ ಹೋಗಬಹುದು. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಜುಲೈ ನಂತರ ನಿಮ್ಮ ಹಣಕಾಸು ನಿಧಾನವಾಗಿ ಸುಧಾರಿಸುತ್ತದೆ. ಹೂಡಿಕೆ ವಿಷಯದಲ್ಲಿ ಯಾರನ್ನೋ ನೋಡಿ ಹೂಡಿಕೆ ಮಾಡಬೇಡಿ. ನಿಮಗೆ ಗೊತ್ತಿರುವ ಕ್ಷೇತ್ರದಲ್ಲೇ ಹೂಡಿಕೆ ಮಾಡಿ. ಸಾಲ ಇದ್ದರೆ 2026ರಲ್ಲಿ ಸಾಲ ಕಡಿಮೆಯಾಗುವ ಯೋಗ ಇದೆ. ಸಲಹೆ: ಪ್ರತಿ ತಿಂಗಳು ಚಿಕ್ಕ ಮೊತ್ತವಾದರೂ ಉಳಿತಾಯ ಮಾಡಿ. ಅದೇ ನಿಮ್ಮ ಭದ್ರತೆ. ಈಗ ತುಂಬ ಮುಖ್ಯವಾದ ವಿಷಯ, ಪ್ರೀತಿ ಮತ್ತು ಸಂಬಂಧಗಳು. ಕರ್ಕಾಟಕ ರಾಶಿಯವರು ಪ್ರೀತಿಯಲ್ಲಿ ತುಂಬ ಸಿನ್ಸಿಯರ್, ಆದರೆ ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ ಇಡುವ ಸ್ವಭಾವವೂ ಇದೆ. ಸಿಂಗಲ್ ಜನರಿಗೆ 2026ರಲ್ಲಿ ಹೊಸ ಪ್ರೀತಿ ಶುರುವಾಗುವ ಸಾಧ್ಯತೆಯಿದೆ. ಅದು ಸ್ನೇಹದಿಂದ ಪ್ರೀತಿಯಾಗಿ ಬದಲಾಗಬಹುದು. ಆದರೆ ಭಾವನೆಗಳಲ್ಲಿ ಬೇಗ ಮುಳುಗಬೇಡಿ. ಮೊದಲು ವ್ಯಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗಿ. ಆಲ್ರೆಡಿ ರಿಲೇಷನ್ಶಿಪ್ನಲ್ಲಿ ಇದ್ದವರಿಗೆ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಒಂದು ಮಾತು ಸ್ಪಷ್ಟ: ಮೌನ ನಿಮ್ಮ ಶತ್ರು. ಮನಸ್ಸಿನಲ್ಲೇ ಇಟ್ಟುಕೊಂಡ್ರೆ ಸಮಸ್ಯೆ ದೊಡ್ಡದಾಗುತ್ತದೆ. ಮಾತನಾಡಿದರೆ ಪರಿಹಾರ ಸಿಗುತ್ತದೆ. ವಿವಾಹ ಮತ್ತು ಕುಟುಂಬ ಜೀವನ ಬಗ್ಗೆ ಹೇಳ್ತೀನಿ. ವಿವಾಹಿತ ಕರ್ಕಾಟಕ ರಾಶಿಯವರಿಗೆ 2026 ಕುಟುಂಬದ ಹೊಣೆಗಾರಿಕೆ ಹೆಚ್ಚಿಸುವ ವರ್ಷ. ಸಂಗಾತಿಯ ಆರೋಗ್ಯ, ಮಕ್ಕಳ ವಿಚಾರ, ಹಿರಿಯರ ಜವಾಬ್ದಾರಿ ಇವುಗಳಿಗೆ ಸಮಯ ಕೊಡಬೇಕಾಗುತ್ತದೆ. ಆದರೆ ಇದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ವರ್ಷದ ಕೊನೆಯ ಭಾಗದಲ್ಲಿ ವಿವಾಹದ ಪ್ರಸ್ತಾಪ ಬರಬಹುದು. ಆದರೆ ಕುಟುಂಬದ ಸಲಹೆ ಮತ್ತು ನಿಮ್ಮ ಮನಸ್ಸು
ಎರಡಕ್ಕೂ ಮಹತ್ವ ಕೊಡಿ. ಈಗ ಆರೋಗ್ಯ. ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ. ಓವರ್ ಥಿಂಕಿಂಗ್, ಎಂಗ್ಸೈಟಿ, ಸ್ಲೀಪ್ ಸಮಸ್ಯೆ ಕಾಣಿಸಬಹುದು. ಜೀರ್ಣಕ್ರಿಯೆ, ಹೊಟ್ಟೆ ಸಮಸ್ಯೆ, ಬಿಪಿ ಇವುಗಳ ಮೇಲೆ ಗಮನ ಇರಲಿ. ಒಂದು ಸಣ್ಣ ಅಭ್ಯಾಸ: ಪ್ರತಿದಿನ 10 ನಿಮಿಷ ಮೌನವಾಗಿ ಕುಳಿತು ಉಸಿರಾಟ ಗಮನಿಸಿ. ಅದೇ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ಔಷಧಿ. ಯೋಗ, ವಾಕಿಂಗ್, ಸರಿಯಾದ ಆಹಾರ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಭಾಗ್ಯ ಮತ್ತು ಎಚ್ಚರಿಕೆಗಳು. 2026ರಲ್ಲಿ ನಿಮ್ಮ ಭಾಗ್ಯ ನಿಮ್ಮ ನಿರ್ಧಾರಗಳ ಮೇಲೆ ಅವಲಂಬಿತ. ಭಾವನೆಗೆ ಹೆಚ್ಚು ಒತ್ತು ಕೊಟ್ಟರೆ ತಪ್ಪು ನಿರ್ಧಾರ ಸಾಧ್ಯ. ಬುದ್ಧಿ ಮತ್ತು ಭಾವನೆ ಎರಡನ್ನೂ ಸಮತೋಲನದಲ್ಲಿ ಇಡಿ. ಯಾರ ಮೇಲೂ ಅತಿಯಾದ ನಂಬಿಕೆ ಬೇಡ. ಮೊದಲು ಪರಿಶೀಲಿಸಿ, ನಂತರ ನಿರ್ಧಾರ. ಗುಣ ಪರಿಹಾರಗಳು. ಚಂದ್ರಗ್ರಹ ಶಾಂತಿ ಮುಖ್ಯ. ಸೋಮವಾರ ಬಿಳಿ ಅಕ್ಕಿ ಅಥವಾ ಹಾಲು ದಾನ ಮಾಡಿ. ಸೋಮವಾರ ಶಿವನ ಪೂಜೆ. ಮನಸ್ಸಿನ ಶಾಂತಿಗೆ ಧ್ಯಾನ. ಇವು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ತರುತ್ತವೆ. ಕೊನೆಯಲ್ಲಿ ಒಂದು ಸಣ್ಣ ಸಾರಾಂಶ. 2026 ಕರ್ಕಾಟಕ ರಾಶಿಯವರಿಗೆ: ಉದ್ಯೋಗ ನಿಧಾನವಾದ ಆದರೆ ಸ್ಥಿರ ಪ್ರಗತಿ. ಹಣ ಜಾಗ್ರತೆ ಅಗತ್ಯ. ಪ್ರೀತಿ ಸಂವಹನ ಮುಖ್ಯ. ವಿವಾಹ ಕುಟುಂಬ ಜವಾಬ್ದಾರಿ. ಆರೋಗ್ಯ ಮನಸ್ಸಿನ ಆರೈಕೆ. ಭಾಗ್ಯ ಸಹನೆ ಇದ್ದವರಿಗೆ ಉತ್ತಮ ಫಲ. ಸ್ನೇಹಿತರೆ, ಈ ವರ್ಷ ನಿಮ್ಮನ್ನು ನೀವು ಹೆಚ್ಚು ಅರ್ಥಮಾಡಿಕೊಳ್ಳುವ ವರ್ಷ. ನಿಮ್ಮ ಒಳಶಕ್ತಿಯೇ ನಿಮ್ಮ ದೊಡ್ಡ ಶಕ್ತಿ. ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಸಿಂಹರಾಶಿ 2026 ಭವಿಷ್ಯ. ಧನ್ಯವಾದಗಳು.